ಇನ್ನು ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಭಾರಿ ರೆಸ್ಪಾನ್ಸ್ ಸಿಕ್ಕಿದೆ. ಅದ್ದೂರಿಯಾಗಿ ಯಶಸ್ವಿ ಕಾಣ್ತಾ ಇರುವಂತ 216 ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ಲಾಲ್ಬಾಗ್ ಜನ ಸಾಗರವೇ ಹರಿದು ಬಂದಿರುವಂತದ್ದು. ಹಿನ್ನೆಲೆಯಲ್ಲಿ ಮೆಟ್ರೋ ನಿಲ್ದಾಣ ಫುಲ್ ರಶ್ ಆಗೋಯ್ತು. ಲಾಲ್ಬಾಗ್ ಫ್ಲವರ್ ಶೋಗೆ ಜನಸಾಗರ, ಎತ್ತ ನೋಡಿದ್ರು ಜನಸಾಗರ. ಮೆಟ್ರೋ ನಿಲ್ದಾಣದಲ್ಲಿ ನೂಕು ನುಗ್ಗಲು, ಅದೇನ್ ರಶ್, ಅದೇನ್ ಜನ. ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆ ಆಗಿದೆ. ಇಂದು ಆಗಸ್ಟ್ 15. ಸೊ ಕ್ರೌಡ್ ಯಾವ ರೀತಿ ಇದೆ ಅಂತ ಮೊದಲಿಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ಹೊರಭಾಗದಲ್ಲಿ ಮಳೆ ಕೂಡ ಬರ್ತಾ ಇದೆ. ಸೊ ಕ್ರೌಡ್ ದುಪ್ಪಟ್ಟಾಗ್ತಾ ಇದೆ. ಸಂಜೆ ಆಗ್ತಿದ್ದಂತೆ ಜನಸಂಖ್ಯೆ ಯಾವ ರೀತಿ ಹೆಚ್ಚಾಗ್ತಾ ಇದೆ ದೃಶ್ಯದಲ್ಲೇ ನೋಡ್ಬೋದು. ಆಗಸ್ಟ್ 19 ಈ ಒಂದು ಫ್ಲವರ್ ಶೋ ನೋಡ್ಲಿಕ್ಕೆ ಜನರಿಗೆ ಸಿಗ್ತಾ ಇದೆ. ಈ ಕ್ರೌಡ್ ಕಂಡು ಬಂದಿದ್ದು ಲಾಲ್ಬಾಗ್ನ ಸುತ್ತಮುತ್ತ. ಫ್ಲವರ್ ಶೋ ವೀಕ್ಷಣೆಗೆ ಹರಿದು ಬಂದ ಜನಸಾಗರ ಇದು. ಇಂದು ಲಕ್ಷಾಂತರ ಜನ ಲಾಲ್ಬಾಗ್ನತ್ತ ಮುಖ ಮಾಡಿದ್ರು. ಹೂಗಳ ಸೌಂದರ್ಯ ಕಣ್ತುಂಬಿಕೊಳ್ಳಲು ಬಂದವರಿಗೆ ಟ್ರಾಫಿಕ್ ಬಿಸಿ ಕೂಡ ತಟ್ಟಿತ್ತು. ಫ್ಲವರ್ ಶೋ ನೋಡ್ಬೇಕಂತಾನೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಮಳೆ ಬರ್ತಾ ಇದೆ, ಸ್ವಲ್ಪ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಟ್ರಾಫಿಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಭಾಗದಲ್ಲಿ ಜಾಸ್ತಿ ಇದೆ, ಇವತ್ತು ಜಾಸ್ತಿ ಇದೆ. ಪರವಾಗಿಲ್ಲ, ಆದ್ರೂ ನೋಡ್ಬೇಕಲ್ವಾ, ಅದಕ್ಕೋಸ್ಕರ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ನಿನ್ನೆ ಒಂದೇ ದಿನ 50,000ಕ್ಕೂ ಹೆಚ್ಚು ಮಂದಿ ಫ್ಲವರ್ ಶೋ ವೀಕ್ಷಿಸಿದ್ರು. ಆದ್ರೆ ಇಂದು ಆ ಸಂಖ್ಯೆ ದುಪ್ಪಟ್ಟಾಗಿತ್ತು. ಹೀಗಾಗಿ ಮೆಟ್ರೋ ಆವರಣದಲ್ಲಿ ಜನರನ್ನ ಕಂಟ್ರೋಲ್ ಮಾಡೋಕೆ ಪೊಲೀಸರು ಮತ್ತು ಮೆಟ್ರೋ ಸಿಬ್ಬಂದಿ ಹರಸಾಹಸ ಪಟ್ರು. ಇನ್ನು ಸಂಜೆ ಹೊತ್ತಿಗೆ ನಗರದಲ್ಲಿ ತುಂತುರು ಮಳೆಯಾಗಿತ್ತು. ಈ ಮಳೆ ಮಧ್ಯೆ ಫಲಪುಷ್ಪ ಪ್ರದರ್ಶನ ನೋಡಲು ಸರದಿ ಸಾಲಿನಲ್ಲಿ ಜನ ಬಂದಿದ್ದಾರೆ. ಹೀಗಾಗಿ ಪುಷ್ಪ ಪ್ರಿಯರನ್ನ ಕಂಟ್ರೋಲ್ ಮಾಡಲು ಪೊಲೀಸರು ಹೈರಾಣಾಗಿ ಹೋಗಿದ್ದಾರೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಭಾರಿ ರೆಸ್ಪಾನ್ಸ್ ಸಿಕ್ಕಿದೆ. ಅದ್ದೂರಿಯಾಗಿ ಯಶಸ್ವಿ ಕಾಣ್ತಾ ಇರುವಂತ 216 ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ಲಾಲ್ಬಾಗ್ ಜನ ಸಾಗರವೇ ಹರಿದು ಬಂದಿರುವಂತದ್ದು. ಹಿನ್ನೆಲೆಯಲ್ಲಿ ಮೆಟ್ರೋ ನಿಲ್ದಾಣ ಫುಲ್ ರಶ್ ಆಗೋಯ್ತು. ಲಾಲ್ಬಾಗ್ ಫ್ಲವರ್ ಶೋಗೆ ಜನಸಾಗರ, ಎತ್ತ ನೋಡಿದ್ರು ಜನಸಾಗರ. ಮೆಟ್ರೋ ನಿಲ್ದಾಣದಲ್ಲಿ ನೂಕು ನುಗ್ಗಲು, ಅದೇನ್ ರಶ್, ಅದೇನ್ ಜನ. ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆ ಆಗಿದೆ. ಇಂದು ಆಗಸ್ಟ್ 15. ಸೊ ಕ್ರೌಡ್ ಯಾವ ರೀತಿ ಇದೆ ಅಂತ ಮೊದಲಿಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ಹೊರಭಾಗದಲ್ಲಿ ಮಳೆ ಕೂಡ ಬರ್ತಾ ಇದೆ. ಸೊ ಕ್ರೌಡ್ ದುಪ್ಪಟ್ಟಾಗ್ತಾ ಇದೆ. ಸಂಜೆ ಆಗ್ತಿದ್ದಂತೆ ಜನಸಂಖ್ಯೆ ಯಾವ ರೀತಿ ಹೆಚ್ಚಾಗ್ತಾ ಇದೆ ದೃಶ್ಯದಲ್ಲೇ ನೋಡ್ಬೋದು. ಆಗಸ್ಟ್ 19 ಈ ಒಂದು ಫ್ಲವರ್ ಶೋ ನೋಡ್ಲಿಕ್ಕೆ ಜನರಿಗೆ ಸಿಗ್ತಾ ಇದೆ. ಈ ಕ್ರೌಡ್ ಕಂಡು ಬಂದಿದ್ದು ಲಾಲ್ಬಾಗ್ನ ಸುತ್ತಮುತ್ತ. ಫ್ಲವರ್ ಶೋ ವೀಕ್ಷಣೆಗೆ ಹರಿದು ಬಂದ ಜನಸಾಗರ ಇದು. ಇಂದು ಲಕ್ಷಾಂತರ ಜನ ಲಾಲ್ಬಾಗ್ನತ್ತ ಮುಖ ಮಾಡಿದ್ರು. ಹೂಗಳ ಸೌಂದರ್ಯ ಕಣ್ತುಂಬಿಕೊಳ್ಳಲು ಬಂದವರಿಗೆ ಟ್ರಾಫಿಕ್ ಬಿಸಿ ಕೂಡ ತಟ್ಟಿತ್ತು. ಫ್ಲವರ್ ಶೋ ನೋಡ್ಬೇಕಂತಾನೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಮಳೆ ಬರ್ತಾ ಇದೆ, ಸ್ವಲ್ಪ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಟ್ರಾಫಿಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಭಾಗದಲ್ಲಿ ಜಾಸ್ತಿ ಇದೆ, ಇವತ್ತು ಜಾಸ್ತಿ ಇದೆ. ಪರವಾಗಿಲ್ಲ, ಆದ್ರೂ ನೋಡ್ಬೇಕಲ್ವಾ, ಅದಕ್ಕೋಸ್ಕರ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ನಿನ್ನೆ ಒಂದೇ ದಿನ 50,000ಕ್ಕೂ ಹೆಚ್ಚು ಮಂದಿ ಫ್ಲವರ್ ಶೋ ವೀಕ್ಷಿಸಿದ್ರು. ಆದ್ರೆ ಇಂದು ಆ ಸಂಖ್ಯೆ ದುಪ್ಪಟ್ಟಾಗಿತ್ತು. ಹೀಗಾಗಿ ಮೆಟ್ರೋ ಆವರಣದಲ್ಲಿ ಜನರನ್ನ ಕಂಟ್ರೋಲ್ ಮಾಡೋಕೆ ಪೊಲೀಸರು ಮತ್ತು ಮೆಟ್ರೋ ಸಿಬ್ಬಂದಿ ಹರಸಾಹಸ ಪಟ್ರು. ಇನ್ನು ಸಂಜೆ ಹೊತ್ತಿಗೆ ನಗರದಲ್ಲಿ ತುಂತುರು ಮಳೆಯಾಗಿತ್ತು. ಈ ಮಳೆ ಮಧ್ಯೆ ಫಲಪುಷ್ಪ ಪ್ರದರ್ಶನ ನೋಡಲು ಸರದಿ ಸಾಲಿನಲ್ಲಿ ಜನ ಬಂದಿದ್ದಾರೆ. ಹೀಗಾಗಿ ಪುಷ್ಪ ಪ್ರಿಯರನ್ನ ಕಂಟ್ರೋಲ್ ಮಾಡಲು ಪೊಲೀಸರು ಹೈರಾಣಾಗಿ ಹೋಗಿದ್ದಾರೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಭಾರಿ ರೆಸ್ಪಾನ್ಸ್ ಸಿಕ್ಕಿದೆ. ಅದ್ದೂರಿಯಾಗಿ ಯಶಸ್ವಿ ಕಾಣ್ತಾ ಇರುವಂತ 216 ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ಲಾಲ್ಬಾಗ್ ಜನ ಸಾಗರವೇ ಹರಿದು ಬಂದಿರುವಂತದ್ದು. ಹಿನ್ನೆಲೆಯಲ್ಲಿ ಮೆಟ್ರೋ ನಿಲ್ದಾಣ ಫುಲ್ ರಶ್ ಆಗೋಯ್ತು. ಲಾಲ್ಬಾಗ್ ಫ್ಲವರ್ ಶೋಗೆ ಜನಸಾಗರ, ಎತ್ತ ನೋಡಿದ್ರು ಜನಸಾಗರ. ಮೆಟ್ರೋ ನಿಲ್ದಾಣದಲ್ಲಿ ನೂಕು ನುಗ್ಗಲು, ಅದೇನ್ ರಶ್, ಅದೇನ್ ಜನ. ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆ ಆಗಿದೆ. ಇಂದು ಆಗಸ್ಟ್ 15. ಸೊ ಕ್ರೌಡ್ ಯಾವ ರೀತಿ ಇದೆ ಅಂತ ಮೊದಲಿಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ಹೊರಭಾಗದಲ್ಲಿ ಮಳೆ ಕೂಡ ಬರ್ತಾ ಇದೆ. ಸೊ ಕ್ರೌಡ್ ದುಪ್ಪಟ್ಟಾಗ್ತಾ ಇದೆ. ಸಂಜೆ ಆಗ್ತಿದ್ದಂತೆ ಜನಸಂಖ್ಯೆ ಯಾವ ರೀತಿ ಹೆಚ್ಚಾಗ್ತಾ ಇದೆ ದೃಶ್ಯದಲ್ಲೇ ನೋಡ್ಬೋದು. ಆಗಸ್ಟ್ 19 ಈ ಒಂದು ಫ್ಲವರ್ ಶೋ ನೋಡ್ಲಿಕ್ಕೆ ಜನರಿಗೆ ಸಿಗ್ತಾ ಇದೆ. ಈ ಕ್ರೌಡ್ ಕಂಡು ಬಂದಿದ್ದು ಲಾಲ್ಬಾಗ್ನ ಸುತ್ತಮುತ್ತ. ಫ್ಲವರ್ ಶೋ ವೀಕ್ಷಣೆಗೆ ಹರಿದು ಬಂದ ಜನಸಾಗರ ಇದು. ಇಂದು ಲಕ್ಷಾಂತರ ಜನ ಲಾಲ್ಬಾಗ್ನತ್ತ ಮುಖ ಮಾಡಿದ್ರು. ಹೂಗಳ ಸೌಂದರ್ಯ ಕಣ್ತುಂಬಿಕೊಳ್ಳಲು ಬಂದವರಿಗೆ ಟ್ರಾಫಿಕ್ ಬಿಸಿ ಕೂಡ ತಟ್ಟಿತ್ತು. ಫ್ಲವರ್ ಶೋ ನೋಡ್ಬೇಕಂತಾನೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಮಳೆ ಬರ್ತಾ ಇದೆ, ಸ್ವಲ್ಪ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ.
ಟ್ರಾಫಿಕ್ ಬಗ್ಗೆ ಮಾತಾಡಬೇಕಾದ್ರೆ ಈ ಭಾಗದಲ್ಲಿ ಜಾಸ್ತಿ ಇದೆ ಇವತ್ತು. ಜಾಸ್ತಿ ಇದೆ, ಪರವಾಗಿಲ್ಲ, ಆದ್ರೂ ನೋಡಬೇಕಲ್ವಾ, ಅದಕ್ಕೋಸ್ಕರ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ನಿನ್ನೆ ಒಂದೇ ದಿನ 50,000ಕ್ಕೂ ಹೆಚ್ಚು ಮಂದಿ ಫ್ಲವರ್ ಶೋ ವೀಕ್ಷಿಸಿದ್ರು. ಆದ್ರೆ ಇಂದು ಆ ಸಂಖ್ಯೆ ದುಪ್ಪಟ್ಟಾಗಿತ್ತು. ಹೀಗಾಗಿ ಮೆಟ್ರೋ ಆವರಣದಲ್ಲಿ ಜನರನ್ನ ಕಂಟ್ರೋಲ್ ಮಾಡೋಕೆ ಪೊಲೀಸರು ಮತ್ತು ಮೆಟ್ರೋ ಸಿಬ್ಬಂದಿ ಹರಸಾಹಸ ಪಟ್ರು. ಇನ್ನು ಸಂಜೆ ಹೊತ್ತಿಗೆ ನಗರದಲ್ಲಿ ತುಂತುರು ಮಳೆಯಾಗಿತ್ತು. ಈ ಮಳೆ ಮಧ್ಯೆ ಫಲಪುಷ್ಪ ಪ್ರದರ್ಶನ ನೋಡಲು ಸರದಿ ಸಾಲಿನಲ್ಲಿ ಜನ ಬಂದಿದ್ದಾರೆ. ಹೀಗಾಗಿ ಪುಷ್ಪ ಪ್ರಿಯರನ್ನ ಕಂಟ್ರೋಲ್ ಮಾಡಲು ಪೊಲೀಸರು ಹೈರಾಣಾಗಿ ಹೋಗಿದ್ದಾರೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಭಾರಿ ರೆಸ್ಪಾನ್ಸ್ ಸಿಕ್ಕಿದೆ. ಅದ್ದೂರಿಯಾಗಿ ಯಶಸ್ವಿ ಕಾಣ್ತಾ ಇರುವಂತ 216 ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ಲಾಲ್ಬಾಗ್ ಜನ ಸಾಗರವೇ ಹರಿದು ಬಂದಿರುವಂತದ್ದು. ಹಿನ್ನೆಲೆಯಲ್ಲಿ ಮೆಟ್ರೋ ನಿಲ್ದಾಣ ಫುಲ್ ರಶ್ ಆಗೋಯ್ತು. ಲಾಲ್ಬಾಗ್ ಫ್ಲವರ್ ಶೋಗೆ ಜನಸಾಗರ. ಎತ್ತ ನೋಡಿದ್ರು ಜನಸಾಗರ. ಮೆಟ್ರೋ ನಿಲ್ದಾಣದಲ್ಲಿ ನೂಕು ನುಗ್ಗಲು. ಅದೇನ್ ರಶ್, ಅದೇನ್ ಜನ. ಯಶಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆ ಆಗಿದೆ. ಇಂದು ಆಗಸ್ಟ್ 15. ಸೊ ಕ್ರೌಡ್ ಯಾವ ರೀತಿ ಇದೆ ಅಂತ ಮೊದಲಿಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ಹೊರಭಾಗದಲ್ಲಿ ಮಳೆ ಕೂಡ ಬರ್ತಾ ಇದೆ. ಸೊ ಕ್ರೌಡ್ ದುಪ್ಪಟ್ಟಾಗ್ತಾ ಇದೆ. ಸಂಜೆ ಆಗ್ತಿದ್ದಂತೆ ಜನಸಂಖ್ಯೆ ಯಾವ ರೀತಿ ಹೆಚ್ಚಾಗ್ತಾ ಇದೆ ದೃಶ್ಯದಲ್ಲೇ ನೋಡ್ಬೋದು. ಆಗಸ್ಟ್ 19ವರೆಗೂ ಈ ಒಂದು ಫ್ಲವರ್ ಶೋ ನೋಡ್ಲಿಕ್ಕೆ ಜನರಿಗೆ ಸಿಗ್ತಾ ಇದೆ. ಈ ಕ್ರೌಡ್ ಕಂಡು ಬಂದಿದ್ದು ಲಾಲ್ಬಾಗ್ನ ಸುತ್ತಮುತ್ತ. ಫ್ಲವರ್ ಶೋ ವೀಕ್ಷಣೆಗೆ ಹರಿದು ಬಂದ ಜನಸಾಗರ ಇದು. ಇಂದು ಲಕ್ಷಾಂತರ ಜನ ಲಾಲ್ಬಾಗ್ನತ್ತ ಮುಖ ಮಾಡಿದ್ರು. ಹೂಗಳ ಸೌಂದರ್ಯ ಕಣ್ತುಂಬಿಕೊಳ್ಳಲು ಬಂದವರಿಗೆ ಟ್ರಾಫಿಕ್ ಬಿಸಿ ಕೂಡ ತಟ್ಟಿತ್ತು. ಫ್ಲವರ್ ಶೋ ನೋಡ್ಬೇಕಂತಾನೆ ಬಂದಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಮಳೆ ಬರ್ತಾ ಇದೆ, ಸ್ವಲ್ಪ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಟ್ರಾಫಿಕ್ ಬಗ್ಗೆ ಮಾತಾಡಬೇಕಾದ್ರೆ ಈ ಭಾಗದಲ್ಲಿ ಜಾಸ್ತಿ ಇದೆ ಇವತ್ತು. ಜಾಸ್ತಿ ಇದೆ, ಪರವಾಗಿಲ್ಲ, ಆದ್ರೂ ನೋಡಬೇಕಲ್ವಾ, ಅದಕ್ಕೋಸ್ಕರ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ನಿನ್ನೆ ಒಂದೇ ದಿನ 50,000ಕ್ಕೂ ಹೆಚ್ಚು ಮಂದಿ ಫ್ಲವರ್ ಶೋ ವೀಕ್ಷಿಸಿದ್ರು. ಆದ್ರೆ ಇಂದು ಆ ಸಂಖ್ಯೆ ದುಪ್ಪಟ್ಟಾಗಿತ್ತು. ಹೀಗಾಗಿ ಮೆಟ್ರೋ ಆವರಣದಲ್ಲಿ ಜನರನ್ನ ಕಂಟ್ರೋಲ್ ಮಾಡೋಕೆ ಪೊಲೀಸರು ಮತ್ತು ಮೆಟ್ರೋ ಸಿಬ್ಬಂದಿ ಹರಸಾಹಸ ಪಟ್ರು. ಇನ್ನು ಸಂಜೆ ಹೊತ್ತಿಗೆ ನಗರದಲ್ಲಿ ತುಂತುರು ಮಳೆಯಾಗಿತ್ತು. ಈ ಮಳೆ ಮಧ್ಯೆ ಫಲಪುಷ್ಪ ಪ್ರದರ್ಶನ ನೋಡಲು ಸರದಿ ಸಾಲಿನಲ್ಲಿ ಜನ ಬಂದಿದ್ದಾರೆ. ಹೀಗಾಗಿ ಪುಷ್ಪ ಪ್ರಿಯರನ್ನ ಕಂಟ್ರೋಲ್ ಮಾಡಲು ಪೊಲೀಸರು ಹೈರಾಣಾಗಿ ಹೋಗಿದ್ದಾರೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಭಾರಿ ರೆಸ್ಪಾನ್ಸ್ ಸಿಕ್ಕಿದೆ. ಅದ್ದೂರಿಯಾಗಿ ಯಶಸ್ವಿ ಕಾಣ್ತಾ ಇರುವಂತ 216 ಫಲಪುಷ್ಪ ಪ್ರದರ್ಶನಕ್ಕೆ ಇಂದು ಲಾಲ್ಬಾಗ್ ಜನ ಸಾಗರವೇ ಹರಿದು ಬಂದಿರುವಂತದ್ದು. ಹಿನ್ನೆಲೆಯಲ್ಲಿ ಮೆಟ್ರೋ ನಿಲ್ದಾಣ ಫುಲ್ ರಶ್ ಆಗೋಯ್ತು. ಲಾಲ್ಬಾಗ್ ಫ್ಲವರ್ ಶೋಗೆ ಜನಸಾಗರ. ಎತ್ತ ನೋಡಿದ್ರು ಜನಸಾಗರ. ಮೆಟ್ರೋ ನಿಲ್ದಾಣದಲ್ಲಿ ನೂಕು ನುಗ್ಗಲು. ಅದೇನ್ ರಶ್, ಅದೇನ್ ಜನ. ಯಶಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆ ಆಗಿದೆ. ಇಂದು ಆಗಸ್ಟ್ 15. ಸೊ ಕ್ರೌಡ್ ಯಾವ ರೀತಿ ಇದೆ ಅಂತ ಮೊದಲಿಗೆ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ಹೊರಭಾಗದಲ್ಲಿ ಮಳೆ ಕೂಡ ಬರ್ತಾ ಇದೆ. ಸೊ ಕ್ರೌಡ್ ದುಪ್ಪಟ್ಟಾಗ್ತಾ ಇದೆ. ಸಂಜೆ ಆಗ್ತಿದ್ದಂತೆ ಜನಸಂಖ್ಯೆ ಯಾವ ರೀತಿ ಹೆಚ್ಚಾಗ್ತಾ ಇದೆ ದೃಶ್ಯದಲ್ಲೇ ನೋಡ್ಬೋದು. ಆಗಸ್ಟ್ 19ವರೆಗೂ ಈ ಒಂದು ಫ್ಲವರ್ ಶೋ ನೋಡ್ಲಿಕ್ಕೆ ಜನರಿಗೆ ಸಿಗ್ತಾ ಇದೆ. ಈ ಕ್ರೌಡ್ ಕಂಡು ಬಂದಿದ್ದು ಲಾಲ್ಬಾಗ್ನ ಸುತ್ತಮುತ್ತ. ಫ್ಲವರ್ ಶೋ ವೀಕ್ಷಣೆಗೆ ಹರಿದು ಬಂದ ಜನಸಾಗರ ಇದು. ಇಂದು ಲಕ್ಷಾಂತರ ಜನ ಲಾಲ್ಬಾಗ್ನತ್ತ ಮುಖ ಮಾಡಿದ್ರು. ಹೂಗಳ ಸೌಂದರ್ಯ ಕಣ್ತುಂಬಿಕೊಳ್ಳಲು ಬಂದವರಿಗೆ ಟ್ರಾಫಿಕ್ ಬಿಸಿ ಕೂಡ ತಟ್ಟಿತ್ತು. ಫ್ಲವರ್ ಶೋ ನೋಡ್ಬೇಕಂತಾನೆ ಬಂದಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಮಳೆ ಬರ್ತಾ ಇದೆ, ಸ್ವಲ್ಪ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಟ್ರಾಫಿಕ್ ಬಗ್ಗೆ ಮಾತಾಡಬೇಕಾದ್ರೆ ಈ ಭಾಗದಲ್ಲಿ ಜಾಸ್ತಿ ಇದೆ ಇವತ್ತು. ಜಾಸ್ತಿ ಇದೆ, ಪರವಾಗಿಲ್ಲ, ಆದ್ರೂ ನೋಡಬೇಕಲ್ವಾ, ಅದಕ್ಕೋಸ್ಕರ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ನಿನ್ನೆ ಒಂದೇ ದಿನ 50,000ಕ್ಕೂ ಹೆಚ್ಚು ಮಂದಿ ಫ್ಲವರ್ ಶೋ ವೀಕ್ಷಿಸಿದ್ರು. ಆದ್ರೆ ಇಂದು ಆ ಸಂಖ್ಯೆ ದುಪ್ಪಟ್ಟಾಗಿತ್ತು. ಹೀಗಾಗಿ ಮೆಟ್ರೋ ಆವರಣದಲ್ಲಿ ಜನರನ್ನ ಕಂಟ್ರೋಲ್ ಮಾಡೋಕೆ ಪೊಲೀಸರು ಮತ್ತು ಮೆಟ್ರೋ ಸಿಬ್ಬಂದಿ ಹರಸಾಹಸ ಪಟ್ರು. ಇನ್ನು ಸಂಜೆ ಹೊತ್ತಿಗೆ ನಗರದಲ್ಲಿ ತುಂತುರು ಮಳೆಯಾಗಿತ್ತು. ಈ ಮಳೆ ಮಧ್ಯೆ ಫಲಪುಷ್ಪ ಪ್ರದರ್ಶನ ನೋಡಲು ಸರದಿ ಸಾಲಿನಲ್ಲಿ ಜನ ಬಂದಿದ್ದಾರೆ. ಹೀಗಾಗಿ ಪುಷ್ಪ ಪ್ರಿಯರನ್ನ ಕಂಟ್ರೋಲ್ ಮಾಡಲು ಪೊಲೀಸರು ಹೈರಾಣಾಗಿ ಹೋಗಿದ್ದಾರೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.